ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕೃಷ್ಣ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಕ್ಲಿ ತಿನ್ನಬೇಕು ಅನ್ನಿಸ್ತಾ ಇದೆ, ಗರಂ ಗರಮ್ ಆಗಿ ಬಿಸಿ ಬಿಸಿಯಾಗಿ. ಈ ಚಳಿಗೆ ಮಳೆಗೆ ಗಾಳಿಗೆ ಯಾಕೋ ಚಕ್ಲಿ ತಿನ್ನಬೇಕು ಅನ್ನಿಸ್ತಾ ಐತೆ. ಅದಕ್ಕೆ ಮನೇಲೇ ಚಕ್ಲಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಕ್ಲಿಗೆ ಬೇಕಾಗಿರೋ ಸಾಮಾನುಗಳು ಏನಪ್ಪ ಅಂತ ಅಂದರೆ, ಇದು ಚಕ್ಲಿ ಒರಳು ಮತ್ತು 2 ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ನಾವು ಊಟ ಮಾಡೋ ಅಕ್ಕಿನೇ ತಗೊಂಡಿದ್ದೀನಿ. 2 ಕಪ್ ಅಕ್ಕಿ, 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ಹುರ್ಗಡ್ಲೆ ಮತ್ತು ಖಾರವಾಗಿ ಖಾರ ಇರಲಿ ಅಂತ ಚಕ್ಲಿಗೆ ಒಂದು ಸ್ವಲ್ಪ ಮೆಣಸು ತಗೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ, ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ, ಖಾರವಾಗಿರಲಿ ಅಂತ ಸ್ವಲ್ಪ ಮೆಣಸು ತಗೊಂಡಿದ್ದೀನಿ. ನೋಡಿ, ಈಗ ಇದನ್ನೆಲ್ಲ ಬಿಸಿ ಮಾಡ್ಕೊತಿದ್ದೀನಿ. ಅಕ್ಕಿ, ಹೆಸರುಬೇಳೆ, ಉದ್ದಿನಬೇಳೆ, ಹುರ್ಗಡ್ಲೆ, ಮೆಣಸು ಇಷ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಪೌಡ್ರ್ ಮಾಡ್ಕೊತೀನಿ ಚೆನ್ನಾಗಿ. ನೋಡಿ, ಪೌಡ್ರ್ ಆಗಿದೆ. ಪೌಡ್ರ್ ಆದಮೇಲೆ ಈ ಪೌಡ್ರಿಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಅಳತೆಯಾಗಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋತೀವಲ್ಲ, ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸೋವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ, ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ತುಪ್ಪ ಹಾಕ್ಕೊಂಡು ಮತ್ತು ಬಿಸಿ ಮಾಡ್ಕೊಂಡಿದ್ದೀವಲ್ಲ ಎಳ್ಳು ಜೀರಿಗೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಒಂದು ಹದವಾಗಿ ಕಲಿಸ್ಕೋಬೇಕು. ಸಾಫ್ಟಾಗಿ, ತೀರಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ನೀಟಾಗಿ ಕೂತ್ಕೊಂಡು ಚಕ್ಲಿ ಒಳ್ಳೆಗೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ಬಿಟ್ಕೋಬೇಕು. ಚಕ್ಲಿ ಆಕಾರಕ್ಕೆ ಚಿಕ್ಕದ ದೊಡ್ಡದ ನಮ್ಗೆ ಇಷ್ಟ ಬಂದಂಗೆ ಬಿಟ್ಕೋಬೇಕು. ಎಣ್ಣೆ ಕಾದ ನಂತರ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗಿಯೋದು. ಇಷ್ಟೇ ನೋಡಿ, ಚಕ್ಲಿ ರೆಡಿಯಾಗಿದೆ. ಇಷ್ಟೇ ನೋಡಿ, ಚಕ್ಲಿ ರೆಡಿಯಾಗಿದೆ. ನೋಡಿ, ಚಕ್ಲಿ ಗರಂ ಚಕ್ಲಿ ರೆಡಿ ಆಯಿತು. ಸಂಜೆ ಹೊತ್ತು ಕೂತ್ಕೊಂಡು ಒಂದು ಕಾಫಿ ಜೊತೆಗೆ ಚಕ್ಲಿ ನೆಂಚ್ಕೊಂಡು ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ. ಈ ಚಳಿಗೆ, ಈ ಮಳೆಗೆ ಚೆನ್ನಾಗಿರುತ್ತೆ. ಚಕ್ಲಿ ಗರಂ ಚಕ್ಲಿ ರೆಡಿಯಾಗಿದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.